ಮತ್ತು ಇದರಲ್ಲಿ ಎಲ್ಲೂ ನಾವು ರಾಜಕಾರಣವನ್ನು ತರಲೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಉದ್ದೇಶ ಇರುವಂಥದ್ದು ಸ್ಪಷ್ಟ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅದು ಮೇಲ್ಸ್ತರ ಇರ್ಬೋದು, ಕೆಳಸ್ತರ ಎನ್ನುವಂತಹ ಜಾತಿಗಳ ನಡುವೆ ಇರ್ತಕ್ಕಂಥ ಅಂತರವನ್ನು ದೂರ ಮಾಡಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದಾಗಿ ಬದುಕಬೇಕೆನ್ನುವಂಥ ದೃಷ್ಟಿಯಲ್ಲಿ ಇದು ಹೊಸ ಒಂದು ಏನು ಅಂದರೆ ಜನರನ್ನು ಒಂದಷ್ಟು ಓಟು ಸೆಳೆಯುವಂಥ ತಂತ್ರ ಇರ್ಬೋದು. ಆದರೆ ಇದು ಒಂದು ಮನಸ್ಸಿಗೆ ಸಂಬಂಧಿಸಿರುವಂಥ ಸಂಗತಿ. ಇನ್ನು ಮುಂದಿನ ಗುರೂಜಿಯವರ ಏನು ಜನ್ಮದಿನ ಇದೆ, ದಲಿತ ಸಮಾಜದ ಬಂಧುಗಳನ್ನು ನಮ್ಮ ಮನೆಯಲ್ಲಿ ಒಂದು ಊಟವನ್ನು ಮಾಡುವಂಥ, ಸಾಮೂಹಿಕವಾಗಿ ಊಟ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಅಸ್ಪೃಶ್ಯತೆ ಅನ್ನೋ ಪದ್ಧತಿಯನ್ನು ನಿವಾರಿಸಿ ಸಾಮರಸ್ಯ ತರಬೇಕು ಅಂತೇಳಿ ನಾವೆಲ್ಲರೂ ಹೊರಟಿರು. ಆ ರೀತಿ ನಿಮ್ಮ ಬಾಲ್ಯದ ದಿನಗಳನ್ನು ಯೋಚನೆ ಮಾಡಿದಾಗ ಯಾವ ಸಂದರ್ಭದಲ್ಲಿ ಇದಕ್ಕೋಸ್ಕರ ಹೆಚ್ಚು ನಾನು ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತು? ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವ್ರ ಜೊತೆ ಇದ್ದೇನೆ. ಒಂದು ರಾಜಕೀಯ ರಹಿತವಾಗಿರುವಂಥ ಒಂದು ಸಾಮಾಜಿಕ ಕ್ರಾಂತಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೋಸ್ಕರ, ಆ ಕಾರ್ಯಕ್ರಮದ ದೃಷ್ಟಿಯಿಂದ ಹೇಗೆ ಆಯಿತು, ಏನಾಯಿತು ಅನ್ನುವಂಥದ್ದನ್ನು ನಿಮಗೆ ವಿವರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಸರ್, ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ. ಯಾವಾಗಲೂ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಓಡಾಡುವಂಥದ್ದು ಸಹಜ. ಅಂಥದ್ರಲ್ಲಿ ಅತ್ಯಂತ ಕೆಳಮಟ್ಟದವರೆಗೆ ಓಡಾಟ ಮಾಡ್ತಾ ಒಂದು ಸಂಕ್ರಾಂತಿಯ ಕ್ರಾಂತಿ ಅಂತ ಹೇಳ್ಬೋದು. ಕೇವಲ ಸಂಕ್ರಾಂತಿ ಮಾತ್ರ, ಅದರೊಟ್ಟಿಗೆ ಕ್ರಾಂತಿ ಅಂತ ಹೇಳ್ಬೋದು. ಮತ್ತು ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬರು ರಾಜಕಾರಣಿಯಾಗಿ, ಒಬ್ಬರು ವಿಧಾನಸಭಾ ಸದಸ್ಯರಾಗಿ ಒಂದು ಕಡಿಮೆ ಟೈಮ್ನೊಳಗಡೆ ಅತ್ಯಂತ ಕೆಲಸ ಅಂದರೆ ಕೊನೆಯ ಹಂತ ಬೂತ್, ಆ ಬೂತಲ್ಲಿ ಪರಿಶಿಷ್ಟ ಸಮುದಾಯದವರ ಮಧ್ಯದಲ್ಲಿ ಇಡೀ ಸಮಾಜವನ್ನು ಒಂದುಗೂಡಿಸಬೇಕು ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಚಾಲನೆ ಕೊಟ್ಟಿದ್ದೀರಿ. ಒಟ್ಟಾರೆ ಈ ಕಾರ್ಯಕ್ರಮದ ಕಲ್ಪನೆ ಹೇಗೆ ಬಂತು ನಿಮಗೆ? ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮ ಈ ವರ್ಷ 2026ನೇ ವರ್ಷಕ್ಕೆ ಮಾಡಬೇಕೆನ್ನುವಂಥದ್ದು ಒಬ್ಬ ಸ್ವಯಂ ಸೇವಕನಾಗಿ ನನಗೆ ಅನಿಸಿರುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಈ ಒಂದು ಸಂದರ್ಭದಲ್ಲಿ, ವಾಜಪೇಯಿ ಅವರ 100 ವರ್ಷದ ಜನ್ಮದಿನದ ಈ ಒಂದು ವರ್ಷದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ನಮ್ಮಂಥ ಸ್ವಯಂ ಸೇವಕರು, ನನ್ನಂಥ ಜನಪ್ರತಿನಿಧಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಕೆಲಸವನ್ನು ಮಾಡಬೇಕೆನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಅಪೇಕ್ಷೆ. ಪ್ರಾಯಶಃ ಅಪೇಕ್ಷೆಗೆ ಪೂರಕವಾಗಿ ಸಾಮರಸ್ಯ ಸಂಕ್ರಾಂತಿಯ ಮೂಲಕ ನಮ್ಮ ತಾಲೂಕಿನ ಎಲ್ಲ ದಲಿತ ಬಂಧುಗಳ ಕಾಲೋನಿಗೆ ಹೋಗಿ ಈ ಒಂದು ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮದ ಆಚರಣೆಯ ಮೂಲಕ ಒಂದು ಸಾಮರಸ್ಯದ ಬದುಕನ್ನು ಬದುಕುವಂತಹ ನಿಟ್ಟಿನಲ್ಲಿ ನನ್ನಂತ ಒಬ್ಬ ಜನಪ್ರತಿನಿಧಿಯ ಸ್ವಯಂ ಸೇವಕನ ಒಂದು ಚಿಕ್ಕ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೇನೆ. ಒಟ್ಟಾರೆಯಾಗಿ ಶಾಸಕರು ಅಥವಾ ರಾಜಕಾರಣಿಗಳು ಅಂತೇಳಿ ಓಡಾಟದ ಸಂದರ್ಭದಲ್ಲಿ ರಾಜಕೀಯ ಬರುವಂಥದ್ದು ಸಹಜ. ಆದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಕೂಡ ಒಂದು ಯಾವುದೇ ಒಂದು ಬೇರೆ ಪಕ್ಷದವರು ಕೂಡ ಈ ಕಾರ್ಯಕ್ರಮ ದೃಷ್ಟಿಯಿಂದ ನಿಮ್ಮನ್ನು ಟೀಕೆ ಮಾಡಿರುವಂಥದ್ದು ಮತ್ತು ಅಂಥ ಒಂದು ಯಾವುದೇ ಘಟನೆಗಳು ನಡೆಯದ ರೀತಿಯಲ್ಲಿ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ದೀರಿ. ತಾಲೂಕಲ್ಲಿ ಎಲ್ಲಿಯೂ ಕೂಡ ಈ ಕಾರ್ಯಕ್ರಮದಾಗೆ ಅಪಸ್ವರಗಳು, ಟ್ರೋಲ್ ಇನ್ನೊಂದು ಬರಲಿಲ್ಲ. ಅಂಥದ್ದು ರಾಜಕೀಯ ಒಂದು ಸಣ್ಣ ವಾಸನೆಯ ಸುಳಿಯದ ರೀತಿಯಲ್ಲಿ ನೀವು ಅದಕ್ಕೆ ಹೇಗೆ ಯೋಜನೆಯನ್ನು ಮಾಡಿದ್ರಿ? ನೋಡಿ, ನಮ್ಮ ಉದ್ದೇಶನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆ ಏನಿದೆ, ಜಾತಿಗಳ ನಡುವೆ ಇರತಕ್ಕಂಥ ಅಂತರವನ್ನು ದೂರ ಮಾಡುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಸಮಾಜದ ನಿರ್ಮಾಣದ ಕಲ್ಪನೆ ದೃಷ್ಟಿಯಲ್ಲಿ ಕೆಲಸ ಮಾಡಿರುವಂಥದ್ದು. ಮತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಈ ದೇಶದಲ್ಲಿ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಒಬ್ಬ ಜನಪ್ರತಿನಿಧಿ ಇದರ ಮೊದಲ ಪ್ರಯತ್ನವನ್ನು ಮಾಡಬೇಕು, ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಈ ಪ್ರಯತ್ನವನ್ನು ಮಾಡಬೇಕೆನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪೇಕ್ಷೆ ಏನಿತ್ತು, ಆ ಅಪೇಕ್ಷೆಗೆ ಪೂರಕವಾಗಿ ನಾನು ಈ ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮವನ್ನು ಯೋಚನೆ ಮಾಡಿರುವಂಥದ್ದು. ಮತ್ತು ಇದರಲ್ಲಿ ಎಲ್ಲೂ ನಾವು ರಾಜಕಾರಣವನ್ನು ತರಲೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಉದ್ದೇಶ ಇರುವಂಥದ್ದು ಸ್ಪಷ್ಟ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅದು ಮೇಲ್ಸ್ತರ ಇರ್ಬೋದು, ಕೆಳಸ್ತರ ಎನ್ನುವಂತಹ ಜಾತಿಗಳ ನಡುವೆ ಇರ್ತಕ್ಕಂಥ ಅಂತರವನ್ನು ದೂರ ಮಾಡಿ ನಾವೆಲ್ಲರೂ ಹಿಂದೂ ಸಮಾಜದ ಬಂಧುಗಳು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದಾಗಿ ಬದುಕಬೇಕೆನ್ನುವಂಥ ದೃಷ್ಟಿಯಲ್ಲಿ
ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆಯನ್ನು ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸಾಮರಸ್ಯದ ಸಂಕ್ರಾಂತಿಯ ಕಾರ್ಯಕ್ರಮ. ಆ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲೂ ನಾವು ರಾಜಕಾರಣಕ್ಕೆ ಎಡೆ ಮಾಡಿ ಕೊಡ್ಲಿಲ್ಲ, ಎಲ್ಲೂ ಇಲ್ಲಿ ವಿರೋಧಾಭಾಸಕ್ಕೆ ಎಡೆ ಮಾಡಿ ಕೊಟ್ಟಿಲ್ಲ. ನಮ್ಮದು ಸ್ಪಷ್ಟ ಇದೆ, ಆತ್ಮಸಾಕ್ಷಿಯಾಗಿ ಸ್ಪಷ್ಟ ಇರತಕ್ಕಂಥದ್ದು. ಸಮಾಜದ ಅಲ್ಲಿರ್ತಕ್ಕಂಥ ಹಿಂದೂ ಸಮಾಜ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಬದುಕಲಿಕ್ಕೆ ನನ್ನಂತ ಒಬ್ಬ ಜನಪ್ರತಿನಿಧಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸಣ್ಣ ಪ್ರಯತ್ನವನ್ನಾದ್ರೂ ಪ್ರಾರಂಭ ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಎಲ್ಲೂ ರಾಜಕಾರಣ ಬರಲಿಲ್ಲ, ಎಲ್ಲೂ ವಿರೋಧಗಳು ಬರಲಿಲ್ಲ, ಎಲ್ಲೂ ಟ್ರೋಲ್ಗಳು ಆಗಲಿಲ್ಲ. ಸಹಜವಾಗಿ ಇದು ಸಾಮಾಜಿಕ ಕೆಲಸ, ಅಸ್ಪೃಶ್ಯತೆ ಇದು ತುಂಬ ವರ್ಷದಿಂದ ಸಮಾಜದಲ್ಲಿರುವಂಥ ಒಂದು ಪ್ರಕ್ರಿಯೆಗಳು. ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನೀವು ಹೊರಟಿರುವಂಥದ್ದು. ಇದರಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಅದು ಹೇಗೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀವಿ. ನೋಡಿ, ಸಾಮರಸ್ಯದ ಸಂಕ್ರಾಂತಿ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ನಾನು ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದಲಿತ ಬಂಧುಗಳ ಕಾಲೋನಿಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಜೊತೆ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೇವೆ. ಹಿಂದೂ ಸಮಾಜದಲ್ಲಿ ಒಂದು ಹಬ್ಬದ ಆಚರಣೆ ಅಂತ ಹೇಳಿದರೆ ತಾಯಿ ಮನೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡ್ತಾರೆ, ಆಹಾರವನ್ನು ತಯಾರು ಮಾಡ್ತಾರೆ. ಅದೇ ರೀತಿಯಾಗಿ ತಯಾರು ಮಾಡಿರ್ತಕ್ಕಂಥ ಏನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಖಾದ್ಯಗಳಿದೆ, ಅದನ್ನು ಮನೆಯ ಎಲ್ಲ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಎಲ್ಲರೂ ಜೊತೆ ಸೇರಿ ಸೇವನೆ ಮಾಡಿದರೆ ನಮ್ಮ ಯಾವುದೇ ಹಬ್ಬಗಳು ಮುಗೀತದೆ. ಪ್ರಾಯಶಃ ಒಂದಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ತಗೊಂಡು ದೇವರ ಆಶೀರ್ವಾದ ತಗೊಂಡು ಬರ್ತಾರೆ ಹಬ್ಬದ ದಿನಗಳಲ್ಲಿ. ನಾನು ಅಷ್ಟೇ ಅವರ ಮನೆಯ ಮಗನಾಗಿ ನಾನು ಅವತ್ತು ಈ ಸಾಮರಸ್ಯದ ಸಂಕ್ರಾಂತಿಯ ಸಂದರ್ಭದಲ್ಲಿ ಮನೆಯ ಮಗನಾಗಿ ಅವರ ಮನೆಗೆ ಹೋಗಿದ್ದೇನೆ, ತಮ್ಮನಾಗಿ ಹೋಗಿದ್ದೇನೆ, ಅಣ್ಣನಾಗಿ ಹೋಗಿದ್ದೇನೆ. ಅವ್ರ ಜೊತೆ ಸೇರಿ ಒಂದು ಒಳ್ಳೆ ರೀತಿಯ ಹಬ್ಬದ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ರು ಅವರೆಲ್ಲರೂ. ಅವ್ರ ಜೊತೆ ಸೇರಿ ಮಾತಾಡಿದ್ದೇವೆ, ಅವ್ರ ಜೊತೆ ಊಟ ತಿಂಡಿ ಚಹಾ ಕುಡಿದಿದ್ದೇವೆ, ಸುಖ ಕಷ್ಟ ಹಂಚಿಕೊಂಡಿದ್ದೇವೆ. ಆ ಮೂಲಕ ಈ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಏನು ಓರೆಕೋರೆಗಳಿದೆ, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಅಲ್ಲಿ ಊಟ ಮಾಡಬಾರ್ದು, ಇಲ್ಲಿ ಊಟ ಮಾಡಬಾರ್ದು, ಅವರನ್ನು ಮುಟ್ಟಬಾರ್ದು, ಇವರನ್ನು ಮುಟ್ಟಬಾರ್ದು, ಈ ರೀತಿಯ ಸಮಾಜದ ಜಾತಿಗಳ ಮಧ್ಯದಲ್ಲಿರ್ತಕ್ಕಂಥ ಅಂತರ ಏನಿದೆ, ಆ ಅಂತರವನ್ನು ಹತ್ತಿರ ಮಾಡಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬದುಕಲಿಕ್ಕೆ ನನ್ನಂತ ಒಬ್ಬ ಸ್ವಯಂ ಸೇವಕ ಅದಕ್ಕೆ ಪ್ರೇರಣೆ ಆಗಬೇಕು ಎನ್ನುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆ ಏನಿದೆ, ವಾಜಪೇಯಿ ಅವರ ಆಶಯ ಏನಿದೆ, ಅಂಬೇಡ್ಕರ್ ಅವರ ಮೂಲ ಚಿಂತನೆ ಏನಿದೆ, ಅದನ್ನು ಸಾಕಾರಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗಿರುವಂಥದ್ದು. ಈ ಕಾರ್ಯಕ್ರಮ ಇವು ರಾಜಕೀಯ ರಹಿತವಾಗಿ ಮಾಡಿರುವಂಥದ್ದು ಮತ್ತು ಇದು ಆಗಬೇಕಾದ್ದು ಅದೇ ರೀತಿಯಲ್ಲಿ. ಯಾಕಂದರೆ ಇಡೀ ಸಮಾಜ ಯೋಚನೆ ಮಾಡಬೇಕು, ಕೇವಲ ಒಂದು ವ್ಯಾಪ್ತಿಯ ಒಳಗಡೆ ಅಲ್ಲ ಅಂತ. ಮುಂದಕ್ಕೆ ಬೇರೆ ಶಾಸಕರು, ಬೇರೆ ಸಾಮಾಜಿಕ ನಾಯಕರು, ಜನಪ್ರತಿನಿಧಿಗಳು ಇಂಥದ್ದಕ್ಕೆ ಚಾಲನೆ ಕೊಡಲಿಕ್ಕೆ ಒಂದು ನಾಂದಿ ಹಾಡಿದ್ರು. ಆ ರೀತಿ ಯಾರಾದರೂ ಈ ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋದಾದರೆ ಅವರಿಗೆ ಈ ಕಾರ್ಯಕ್ರಮದ ಒಂದು ವಿಶೇಷ ಸಲಹೆಗಳನ್ನು ಏನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ? ನೋಡಿ, ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಎನ್ನುವುದಕ್ಕಿಂತಲೂ ಹೊರತಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿ ಮಾಡಿದ್ದೇನೆ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನನ್ನ ಬದ್ಧತೆಯಿಂದ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ಅಂಬೇಡ್ಕರ್ ಆಶಯದ ರೀತಿಯಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನಾನು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಅದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಸದಸ್ಯರು, MLAಗಳಿರ್ಬೋದು, MLCಗಳಿರ್ಬೋದು, MP ಗಳಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಜನಪ್ರತಿನಿಧಿಗಳಿಗೆ ನಂದೊಂದು ಚಿಕ್ಕ ನನ್ನ ಮಾತು ಏನಂತ ಹೇಳಿದ್ರೆ, ದಯವಿಟ್ಟು ನಾವೆಲ್ಲ ಹಿಂದೂ ಸಮಾಜದ ಬಂಧುಗಳು, ನಾವೆಲ್ಲರೂ ಸಾಮಾಜಿಕವಾಗಿರ್ತಕ್ಕಂಥ ಏನು ಜಾತಿಗಳ ನಡುವೆ ಇರ್ತಕ್ಕಂಥ ಅಂತರವನ್ನು ದೂರ ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಅದು ಯಾವುದೇ ಕಾರ್ಯಕ್ರಮವನ್ನು ಯೋಚನೆ ಮಾಡಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ದೈನಂದಿನ ಜೀವನಗಳಲ್ಲಿ ಅದನ್ನು ರೂಢಿಸಿಕೊಳ್ಳಿ. ಒಟ್ಟಾಗಿ ನಾವು ಹಿಂದೂ ಸಮಾಜದ ಬಂಧುಗಳು ನಾವೆಲ್ಲ ಜೊತೆ ಇರಬೇಕೆನ್ನುವಂಥ ಕಲ್ಪನೆಯಲ್ಲಿ ನೀವು ಪ್ರಾಮಾಣಿಕವಾಗಿರ್ತಕ್ಕಂಥ, ಅಂದರೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದರೆ ಸಮಾಜ ತನ್ನಿಂದ ತಾನಾಗಿ ಬದಲಾಗ್ತದೆ ಮತ್ತು ಸಮಾಜ ತನ್ನಿಂದ ತಾನಾಗಿ ಸಶಕ್ತ ಹಿಂದೂ ಸಮಾಜವಾಗಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗ್ತದೆ. ನಾವೆಲ್ಲ ಇದನ್ನು ಒಟ್ಟಾಗಿ ಸೇರಿ ಮಾಡುವ ಎನ್ನುವಂಥ ಮಾತನ್ನು ಹೇಳ್ತೇನೆ. ಸಹಜವಾಗಿ ನೀವು ಇಡೀ ತಾಲೂಕಲ್ಲಿ ತುಂಬ ವರ್ಷದಿಂದ ಓಡಾಡ್ತಿದ್ದೀರಿ. ಶಾಸಕರಾಗೋದಕ್ಕಿಂತ ಮೊದಲು ಕೂಡ ನೀವು ಪ್ರತಿ ಗ್ರಾಮ ಮನೆಗೆ ಅಂತ ಯಾವಾಗಲೂ ಕೂಡ ನೀವು ಓಡಾಡುವಂಥ ಸಂದರ್ಭದಲ್ಲಿ ಕೆಲವು ಮನೆಗಳಿಗೆ ಮಾತ್ರ ಹೋಗ್ತಿದ್ರಿ.
ಈ ಬಾರಿ ವಿಶೇಷವಾಗಿ ಇದೇ ಕಾಲೋನಿಗಳನ್ನೇ ಗುರುತಿಸಿ ಹೋಗಬೇಕು ಅನ್ನುವಂಥದ್ದು ಯೋಚನೆ ಆಗಿತ್ತು. ಅವರಿಗೆ ಇದು ಒಂದು ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಶಾಸಕರು ನಮ್ಮ ಮನೆಗೆ ಬರ್ತಾರೆ ಅನ್ನುವಂಥದ್ದು. ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿಯ ಜನರೆಲ್ಲ ಸೇರಿರೋರು ಯಾರಾದರೂ ಒಂದು ವಿಶೇಷವಾಗಿರೋ ಒಂದು ಅನುಭವನ ಹಂಚಿಕೊಂಡ್ರು ಮತ್ತು ಅದು ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಘಟನೆ ಅನ್ನುವಂಥದ್ದನ್ನು ಯಾವುದಾದ್ರು ನೆನಪು ಮಾಡ್ಬೋದು? ನೋಡಿ, ನಾನು ಸುಮಾರು 9 ದಿನಗಳಲ್ಲಿ 129 ಮನೆಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಂದರೆ 129 ಕಾಲೋನಿಗಳಲ್ಲಿ ಈ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಆ ಮನೆಯ ಅಂಗಳದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ವಿ. ಆ ಸ್ಥಳೀಯವಾಗಿರ್ತಕ್ಕಂಥ ಕಾಲೋನಿಗಳ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವ್ರ ಜೊತೆ ತಿಂಡಿ ತಿಂದು ಊಟ ಮಾಡಿ ಬರಬೇಕಾದಂಥ ಸಂದರ್ಭದಲ್ಲಿ ಅನೇಕ ಜನ ಬಂಧುಗಳ ಭಾವನೆಯನ್ನು ನಾನು ನೋಡಿದ್ದೇನೆ, ಅನೇಕ ಜನರ ಮಾತುಗಳನ್ನು ನಾನು ಕೇಳಿದ್ದೇನೆ. ಈ ರೀತಿಯ ಒಂದು ಕಾರ್ಯಕ್ರಮದ ಮೂಲಕ ನಾವು ಸಹ ಹಿಂದೂ ಸಮಾಜ ಒಂದಾಗಿರ್ಬೇಕೆನ್ನುವಂಥ ಕಲ್ಪನೆಯಲ್ಲಿ ಅಂಬೇಡ್ಕರ್ ಅವರ ಏನು ಸಮಾಜದ ಕಲ್ಪನೆಗೆ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ಈ ರೀತಿಯ ಪ್ರಯತ್ನ, ನಾವು ಇದನ್ನು ಹೃದಯಪೂರ್ವಕವಾಗಿ ನಾವು ಒಪ್ಪಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಮತ್ತು ಬಹಳ ಖುಷಿಯಾಗಿದೆ ಅನ್ನುವಂಥದ್ದನ್ನು ಹೇಳಿದಾಗ, ಮತ್ತೆ ತುಂಬ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲಿ ಅವರ ಜೊತೆ ನಾವು ಮಾತಾಡಿದಾಗ ನಮಗೆ ಇದು ಇಂತಹ ಒಂದು ಸಂದರ್ಭ, ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಒಬ್ಬ ಜನಪ್ರತಿನಿಧಿಗಳ ಹತ್ರ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನೀವು ಇವತ್ತು ಬಂದಿರುವಂಥದ್ದು ನಮಗೆ ಅತ್ಯಂತ ಖುಷಿ ತಂದಿದೆ. ನಾವು ಈ ರೀತಿಯ ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದೇ ನಮ್ಮ ಕಲ್ಪನೆಯಲ್ಲೇ ಇಲ್ಲ, ಆದರೆ ಇದು ಬಹಳ ಖುಷಿಯಾಗಿದೆ ಅನ್ನುವಂಥದ್ದು. ಎಲ್ಲ ಅಕ್ಕಂದಿರು, ಎಲ್ಲ ಅಣ್ಣಂದಿರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಹೋದರರು ಅವರಿಗೆ ನಾನು ಮನೆಯ ಮಗನ ರೀತಿಯಲ್ಲಿ, ನಾವೊಂದು ಕುಟುಂಬ ಎನ್ನುವ ರೀತಿಯಲ್ಲಿ ನಾವು ಈ ರೀತಿಯ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ ಅನ್ನುವಂಥದ್ದೇ ಬಹಳ ಖುಷಿ ಪಟ್ಟಿದ್ದಾರೆ, ಬಹಳ ಸಂತೋಷ ಪಟ್ಟಿದ್ದಾರೆ. ಮತ್ತು ನಾವು ಈ ರೀತಿಯ ಕಾರ್ಯಕ್ರಮಗಳು ವರ್ಷ ನಡಿಬೇಕು, ನಾವೆಲ್ಲ ಒಟ್ಟಾಗಿ ಪ್ರತಿ ಈ ಒಂದು ವ್ಯವಸ್ಥೆಯ ದೃಷ್ಟಿಯಲ್ಲಿ ಇರಬೇಕೆನ್ನುವಂಥ ದೃಷ್ಟಿಯಲ್ಲೂ ಅದು ಪ್ರೇರಣೆಯನ್ನು ಕೊಟ್ಟಿದೆ. ಈಗ ನಾವು ತುಂಬ ರಾಜಕಾರಣಿಗಳನ್ನು ನೋಡ್ತೇವೆ. ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರು ಮಾತಾಡ್ತಾರೆ, ಗಣರಾಜ್ಯೋತ್ಸವ ದಿನ ಮಾತಾಡ್ತಾರೆ. ಅವರು ಏನು ಮಾತಾಡ್ತಾರೆ ತಕ್ಷಣಕ್ಕೆ ಅದರ ಇಂಪ್ಲಿಮೆಂಟ್ಗಳು ಈ ದೇಶದಲ್ಲಿ ನಡೀತದೆ. ಅದೇ ರೀತಿಯಲ್ಲಿ ನೀವು ಕೂಡ ಕೇವಲ ಮಾತಾಡುವಂಥದ್ದು ಅಲ್ಲ ಅನ್ನುವಂಥದ್ದು ನಮ್ಮ ತಾಲೂಕಿನ ಜನರ ಅಭಿಪ್ರಾಯ. ಮಾತಿನ ತಕ್ಷಣ ಕೃತಿಗೆ ಅದನ್ನು ಇಳಿಸ್ತೀರಿ. ಕೇವಲ ಕಾರ್ಯಕ್ರಮ ಮುಗಿಸಿ ಹೋಗಿದ್ದು ಅನ್ನುವಂಥದ್ದು ಮಾತ್ರ ಅಲ್ಲ, ನೆಕ್ಸ್ಟ್ ಸಂಕ್ರಾಂತಿಗೆ ಹೋಗುವಂಥದ್ದಲ್ಲ. ಆ ಸಂಕ್ರಾಂತಿ ಒಳಗಡೆ ಆ ಪ್ರತಿ ಪರಿಶಿಷ್ಟ ಬಂಧುಗಳ ಮನೆಯಲ್ಲಿ, ಕಾಲೋನಿಗಳಿಗೆ ಜನರಲ್ಲೂ ಕೂಡ ಒಂದು ಸಂಕ್ರಾಂತಿ, ಒಂದು ಅಭಿವೃದ್ಧಿಯ ಸಂಕ್ರಾಂತಿ ಆಗಬೇಕು, ಒಂದು ಬದುಕಿನ ಒಳ್ಳೆಯ ದಿನಗಳ ಸಂಕ್ರಾಂತಿ ಆಗಬೇಕು ಅನ್ನುವಂಥದ್ದು ನಿಮ್ಮ ಕಲ್ಪನೆ. ಆ ರೀತಿಯ ಕಲ್ಪನೆಗಳನ್ನು ಮಾಡ್ಕೊಂಡು ನೀವು ಹೊರಟಾಗ ನೆಕ್ಸ್ಟ್ ಈ ಕಾರ್ಯಕ್ರಮ ಮುಗಿದ ಮೇಲೆ ಅವರ ಜೊತೆ ಹೇಗೆ ನೀವು ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಳ್ತೀರಿ ಮತ್ತು ಅವ್ರಿಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ? ನೋಡಿ, ನನ್ನ ಮೂಲ ಉದ್ದೇಶ ನಾನು ಅವಾಗ ಹೇಳಿದೆ, ಒಂದು ಸಾಮಾಜಿಕ ಬದ್ಧತೆಯಲ್ಲಿ ಒಬ್ಬ ಸ್ವಯಂ ಸೇವಕ, ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕು ಅಂತೇಳಿ. ನಾನು ಎಲ್ಲ ಕಾಲೋನಿಗಳಿಗೆ ಹೋದಾಗ ಅವರ ಸುಖ ಕಷ್ಟವನ್ನು ತಿಳ್ಕೊಂಡಿದ್ದೇನೆ. ಆ ಕಾಲೋನಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆ ಮಾಡುವಂಥ ಒಂದು ಕಾರ್ಯಗಳಾಗಿದೆ. ಮತ್ತು ನಾನು ಹೋದಂಥ ಸಂದರ್ಭದಲ್ಲಿ ಅನೇಕ ಜನ ಯುವಕ ಯುವತಿಯರು ವಿದ್ಯಾಭ್ಯಾಸ ಆಗಿದೆ, ಉದ್ಯೋಗ ಇಲ್ಲದೆ ಮನೆಯಲ್ಲಿರುವುದನ್ನು ಸಹ ನಾನು ಕಂಡಿದ್ದೇನೆ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಬೆಳವಣಿಗೆ ದೃಷ್ಟಿಯಿಂದ ಫೀಸ್ ಕೊಡಲಿಕ್ಕೂ ಸಾಧ್ಯ ಆಗದೆ ಡಿಸ್ಕಂಟಿನ್ಯೂ ಆಗಿರುವಂಥ ವಿದ್ಯಾರ್ಥಿಗಳನ್ನು ಸಹ ನಾನು ನೋಡಿದ್ದೇನೆ. ಮತ್ತೆ ಒಂದಷ್ಟು ಕಾಲೋನಿಗಳ ಅಭಿವೃದ್ಧಿ ಮತ್ತು ಒಂದಷ್ಟು ಕಾಲೋನಿಗಳಲ್ಲಿ ಇರ್ತಕ್ಕಂಥ ಮನೆ, ಅವರ ಮೂಲಭೂತ ಸೌಕರ್ಯದ ಬಗ್ಗೆಯೂ ನಾನು ನೋಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಕಾಲೋನಿಗಳ ಅಭಿವೃದ್ಧಿ ಮತ್ತು ಯುವಕರ ಉದ್ಯೋಗ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕವಾಗಿರ್ತಕ್ಕಂಥ ದೃಷ್ಟಿಯಿಂದ ಮತ್ತು ಧಾರ್ಮಿಕವಾಗಿರತಕ್ಕಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಅವರನ್ನು ಇನ್ನಷ್ಟು ಎತ್ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂತಹ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ. ನಾನು ನಿರಂತರವಾಗಿ ಆ ಸಮುದಾಯವನ್ನು ಮತ್ತು ನಾವೆಲ್ಲ ಹಿಂದೂ ಸಮಾಜ ಇರುವಂತಹ ದೃಷ್ಟಿಯಲ್ಲಿ ನಾವು ಏನೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು, ಆ ಎಲ್ಲ ಚಿಂತನೆಗಳು ಈಗಾಗಲೇ ಮಾಡಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೇನೆ. ರಾಜಕೀಯವಾಗಿ ನಿಮ್ಮ ಬಗ್ಗೆ ಕೆಲವರು ಒಳ್ಳೆ ತಿಳ್ಕೊಳ್ಬೋದು, ತಪ್ಪು ತಿಳ್ಕೊಬೋದು, ಟೀಕೆ ಮಾಡ್ಬೋದು, ಟೀಕೆ ಮಾಡದಿರ್ಬೋದು. ಅದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣ ಹೊರಗಡೆ ಬರುವ ಸಂಗತಿಗಳ ಮೇಲೆ. ಅಂಥದ್ರಲ್ಲಿ ಈ ಕಾರ್ಯಕ್ರಮ ಕೇವಲ ಪಕ್ಷದ ನಿರ್ದೇಶನ ಅಥವಾ ಸಂಘದವರು ಯಾರೋ ಬಂದು ಹೇಳಿದರು ಅನ್ನುವಂಥದ್ದು ನಿಮ್ಮ ಸ್ವಯಂ ನಿರ್ಧಾರದ ಮುಖಾಂತರ ಈ ವರ್ಷ 100ನೇ ವರ್ಷದ ಸಂದರ್ಭದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕೆಂದು ಹೊರಟಿದೆ. ಆ ರೀತಿ ಹೊರಡುವಂಥ ಸಂದರ್ಭದಲ್ಲಿ ತುಂಬ ಜನ ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರು, ಸಂಘದ ಹಿರಿಯರು ನಿಮ್ಮ ಹತ್ರ ಮಾತುಕತೆ ಮಾಡಿ ಏನಾದರೂ ಪ್ರಶಂಸೆ ವ್ಯಕ್ತಪಡಿಸಿದ್ರು ಅಥವಾ ಒಳ್ಳೆಯದಾಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಹೇಳಿದರು? ನೋಡಿ, ಅನೇಕ ಜನ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿರಿಯರು
ಒಂದಷ್ಟು ಜನ ದೂರವಾಣಿ ಕರೆ ಮಾಡಿ, ಒಂದಷ್ಟು ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ, ಉದಾಹರಣೆಗೆ ನಮ್ಮ ಸುರೇಶ್ ಪರ್ಕಳಜಿ ಅವರು ಇದರಲ್ಲಿ ಭಾಗವಹಿಸಿದರು. ಅವರು ಸಹ ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಶಂಸೆಯನ್ನು ಮಾಡಿದರು, ಅವ್ರು ಭಾಗವಹಿಸಿದರು. ನಮ್ಮ ಕೊಕ್ಕಡದ ಹಿರಿಯರು, ನಮ್ಮೆಲ್ಲರ ಸಂಘಟನೆಗಳಿಗೆ ಪ್ರೇರಣೆಯಾಗಿರುತ್ತೆ ಕೃಷ್ಣ ಭಟ್ಜಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಪ್ರಾಯಶಃ ಕೃಷ್ಣ ಭಟ್ಜಿ ಅವರು ಆಶಯ ಏನಿತ್ತು, ನಾವು ಒಂದು ಈ ಒಂದು ಕಾರ್ಯಕ್ರಮ ಏನು ಸಾಮರಸ್ಯದ ಸಂಕ್ರಾಂತಿ ಆಗಿದೆ, ಇನ್ನೊಂದು ಇದನ್ನು ಮುಂದುವರಿದ ಭಾಗವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದಾಗ, ಇನ್ನು ಮುಂದಿನ ಗುರೂಜಿಯವರ ಏನು ಜನ್ಮದಿನ ಇದೆ ಫೆಬ್ರವರಿ 13ನೇ ತಾರೀಕಿಗೆ, ನಾವು ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜೊತೆಯಾಗಿ ದಲಿತ ಸಮಾಜದ ಬಂಧುಗಳನ್ನು ನಮ್ಮ ಮನೆಯಲ್ಲಿ ಆ ಗುರೂಜಿ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಕರೆದು ಆ ಒಂದು ಊಟವನ್ನು ಮಾಡುವಂತಹ, ಸಾಮೂಹಿಕವಾಗಿ ಊಟ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇದ್ದೇವೆ. ಕೃಷ್ಣ ಭಟ್ಜಿ ಅವರು ಈ ಸಲಹೆಯನ್ನು ಕೊಟ್ಟರು. ನಾವೆಲ್ಲ ಇದನ್ನು ಮುಂದುವರಿದ ಭಾಗವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಸಮಸಮಾನತೆ ನಿರ್ಮಾಣ ಆಗುವಂಥ ದೃಷ್ಟಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವು ಇನ್ನಷ್ಟು ಕೆಲಸ ಮಾಡಬೇಕು ಅನ್ನುವಂತ ಹೇಳಿದ್ರು. ನಾವು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು ಮತ್ತೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಸಹ ಇಂಪ್ಲಿಮೆಂಟೇಷನ್ ಮಾಡುವಂತ ಕಾರ್ಯವನ್ನು ಮಾಡ್ತೇವೆ. ಸಹಜವಾಗಿ ಈ ಕಾರ್ಯಕ್ರಮವನ್ನು ನೋಡಿದಾಗ ಬೇರೆ ಬೇರೆ ಜನರು ಕೆಲವೊಂದು ರೀತಿಯ ಕ್ವಶನ್ಗಳನ್ನು ಕೇಳುವ ಸಾಧ್ಯತೆಗಳಿದೆ. ಆದರೆ ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಇದು ಹೊಸ ಒಂದು ಏನು ಅಂದರೆ ಜನರನ್ನ ಒಂದಷ್ಟು ಓಟು ಸೆಳೆಯುವಂಥ ತಂತ್ರ ಇರ್ಬೋದು ಅಂತೇಳಿ, ಆದರೆ ಇದು ಒಂದು ಮನಸ್ಸಿಗೆ ಸಂಬಂಧಿಸಿರುವಂಥ ಸಂಗತಿ. ಆ ಕಾರಣಕ್ಕೋಸ್ಕರ ಈಗ ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಹಿಂದಿನ ಕಾಲದಿಂದನೂ ಕೂಡ ಕೆಲವೊಂದು ಪದ್ಧತಿಗಳು ಬಂದಿದೆ. ನಾವು ಇವತ್ತು ಒಂದು ಅಸ್ಪೃಶ್ಯತೆ ಅನ್ನೋ ಪದ್ಧತಿಯನ್ನು ನಿವಾರಿಸಿ ಸಾಮರಸ್ಯ ತರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೊರಟಿರು. ಆ ರೀತಿ ನಿಮ್ಮ ಬಾಲ್ಯದ ದಿನಗಳನ್ನು ಯೋಚನೆ ಮಾಡಿದಾಗ ಯಾವ ಸಂದರ್ಭದಲ್ಲಿ ಇದಕ್ಕೋಸ್ಕರ ಹೆಚ್ಚು ನಾನು ಕೆಲಸ ಮಾಡಬೇಕು ಅಂತ ನಿಮಗೆ ಅನಿಸ್ತು? ನೋಡಿ, ನನಗೊಂದು ಬುದ್ಧಿ ತಿಳಿದ ಸಂದರ್ಭದಿಂದ, ಒಂದು ಆಲ್ಮೋಸ್ಟ್ ಚಿಕ್ಕದಿರ್ಬೇಕಾದ್ರೆ, ಬಾಲ್ಯದಲ್ಲಿರ್ಬೇಕಾದ್ರೆ, ನನ್ನ ತಂದೆಯ ತಾಯಿ ಇದ್ರು, ಲಕ್ಷ್ಮಿ ಅಂತ ಅವ್ರ ಹೆಸರು, ಅಜ್ಜಿ ಅವರು ಬಾಲ್ಯದಿಂದಲೇ ನಮಗೆ ಸಮಸಮಾನತೆಯ ಪಾಠವನ್ನು ಹೇಳಿಕೊಟ್ಟವರು. ಆದರೆ ಆ ಬಾಲ್ಯದ ಸಂದರ್ಭದಲ್ಲೂ ಪ್ರಾಯಶಃ ಆ ಸಂದರ್ಭದಲ್ಲಿ ಎಲ್ಲ ಸಮಾಜದ ಬಂಧುಗಳನ್ನು ಮನೆಯೊಳಗೆ ಕರೆದು ಅವ್ರ ಜೊತೆ ಅವರಿಗೆ ಒಟ್ಟಿಗೆ ಊಟ ಹಾಕಿ ಒಟ್ಟಿಗೆ ಬದುಕಬೇಕೆನ್ನುವಂಥ ಪ್ರೇರಣೆಯನ್ನು ಕೊಟ್ಟವರು. ಪ್ರಾಯಶಃ ನಮ್ಮ ಈ ಸಮಾಜದಲ್ಲಿ ಇವತ್ತು ನಾವು ಏಕವಚನದಲ್ಲಿ ಕರೆಯುವಂಥದ್ದು ತುಂಬ ಜಾತಿಗಳ ನಡುವೆ ಇದೆ. ಮೇಲ್ಜಾತಿಯವರು, ಕೆಳಜಾತಿಯವರು, ಈ ಥರದ ಭಾವನೆಯಲ್ಲಿ ಏಕವಚನದಲ್ಲಿ ಸಂಬೋಧನೆ ಮಾಡೋದು, ಪ್ರಾಯಕ್ಕಿಂತ ಹೆಚ್ಚಿನ ಪ್ರಾಯದವರನ್ನು ಸಹ ಏಕವಚನದಲ್ಲಿ ಕರೆಯುವುದು, ಈ ಥರದ್ದೆಲ್ಲ ಇದೆ. ಪ್ರಾಯಶಃ ನನ್ನ ಮನೆಯಲ್ಲಿ ಮತ್ತು ನನಗೆ ಸಿಕ್ಕಿರುವ ಸಂಸ್ಕಾರ ಏನು ಅಂತ ಹೇಳಿದ್ರೆ, ನನಗೆ ಸಿಕ್ಕಿರುವಂಥದ್ದು, ನಾನು ಅವತ್ತಿನಿಂದಲೇ ಬಾಲ್ಯದಿಂದಲೇ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣುವಂಥದ್ದು, ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಎಲ್ಲರನ್ನು ಜೊತೆಯಲ್ಲಿ ಹೋಗುವಂಥ ಊಟ ಮಾಡುವಂಥದ್ದು ಇರ್ಬೋದು. ದೈನಂದಿನ ವ್ಯವಸ್ಥೆಯಲ್ಲಿ ಜಾತಿಯ ಮಧ್ಯದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥ ವ್ಯವಸ್ಥೆಗಳು ಮನೆಯಲ್ಲೇ ನಿರ್ಮಾಣ ಆಗಿದೆ. ಅದರ ಜೊತೆ ಇನ್ನಷ್ಟು ಅದಕ್ಕೆ ಪ್ರಬಲವಾಗಿ ನಮಗೆ ಪ್ರೇರಣೆ ಸಿಕ್ಕಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಬೆಳೆದ ನಂತರ. ಪ್ರಾಯಶಃ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ವಿದ್ಯಾರ್ಥಿ ಪರಿಷತ್ನ ಬೇರೆ ಬೇರೆ ಸ್ತರದಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದೆ. ಪೂರ್ಣಾವಧಿ ಕಾರ್ಯಕರ್ತನಾಗಿ ಬೆಳಗಾಮಲ್ಲಿ ಕೆಲಸ ಮಾಡಿದ್ದೆ. ಈ ಎಲ್ಲ ಏನು ಪರಿವಾರ ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕಾದ್ರೆ ಪ್ರಾಯಶಃ ಇದನ್ನು ಸಂಘ ನಮಗೆ ಹೇಳಿಕೊಟ್ಟಿರುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆಯಲ್ಲಿ ಎಲ್ಲ ಸ್ವಯಂ ಸೇವಕರು ಜಾತಿಗಳ ಮಧ್ಯದಲ್ಲಿರ್ತಕ್ಕಂಥ ಅಂತರದಿಂದ ಹೊರಬಂದೇ ಕೆಲಸ ಮಾಡತಕ್ಕಂಥ ಸ್ವಯಂ ಸೇವಕರು ಈ ಪರಿವಾರ ಸಂಘಟನೆಯಲ್ಲಿ ಇರುವಂಥದ್ದು. ಪ್ರಾಯಶಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಬಲ ಸ್ಫೂರ್ತಿ ಮತ್ತು ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಅಜ್ಜಿ ನೆನಪು ನಾನು ಮಾಡಬೇಕು, ಮತ್ತೆ ಅಮ್ಮ ಮತ್ತು ತಂದೆ ಎಲ್ಲರೂ ಸಹ ನಾವು ಸಾಮಾಜಿಕ ದೃಷ್ಟಿಯಲ್ಲಿ ನಮ್ಮ ಮನೆ ಇತ್ತು. ಆ ಕಾರಣದಿಂದಾಗಿ ಈ ಸ್ತರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ರೀತಿ ಕಾರ್ಯಕ್ರಮಗಳು ಚುನಾವಣೆ ಸಂದರ್ಭದಲ್ಲಿ ನಡೆಯುವಾಗ ಹಿಂಡು ಕಾರ್ಯಕರ್ತರು ಬರ್ತಾ ಇರ್ತಾರೆ ರಾಜಕಾರಣಿಗಳೊಟ್ಟಿಗೆ. ಅಂದರೆ ನಾನು ಇದರಲ್ಲಿ ನೋಡಿರುವಂಥದ್ದು, ಇಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚುನಾವಣೆ ಇಲ್ಲದಿದ್ರೂ ಕೂಡ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಹೌದು ಇದು ಆಗಬೇಕಿತ್ತು ಕಾರ್ಯಕ್ರಮ, ಇದನ್ನು ಮಾಡುವ ಅಂತೇಳಿ ನಿಮ್ಮ ಜೊತೆ ಕೈ ಜೋಡಿಸಿದ್ರು. ಆ ರೀತಿ ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ? ನೋಡಿ, ನಾನು ಈ ಕಾರ್ಯಕ್ರಮವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಪ್ರಮುಖ ಕಾರ್ಯಕರ್ತರನ್ನು ಹೇಳಿದ್ದು, ಅವರಿಗೆ ಜವಾಬ್ದಾರಿ ಕೊಟ್ಟು ಅವರನ್ನು ಪಂಚಾಯತ್ ಗ್ರಾಮಶಃ ಬೈಠಕ್ ಮಾಡಿಸಿದಾಗ ನಮ್ಮೆಲ್ಲ ಕಾರ್ಯಕರ್ತರಿಂದ ನನಗೆ ಫೋನ್ ಬಂತು, ಹರೀಶಣ್ಣ ನೀವು ಮಾಡುವಂಥ ಕೆಲಸ ಇದು ಅತ್ಯಂತ ಶ್ರೇಷ್ಠ ಕೆಲಸ ಮತ್ತು ಇದು ಯಾವತ್ತೂ ಆಗಬೇಕಿತ್ತು. ಆದರೆ ಇವತ್ತು ನಿಮ್ಮ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಬಹಳ ಸಂತೋಷ ಪಟ್ಟಿದ್ದೇವೆ, ನಾವು ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸ್ತೇವೆ ಎನ್ನುವಂಥ
ಮಾತನ್ನು ಅವರು ತುಂಬ ನಮ್ಮ ಕಾರ್ಯಕರ್ತರು ನನಗೆ ದೂರವಾಣಿ ಕರೆ ಮಾಡಿ ಹೇಳಿದರು. ಮತ್ತು ನಾನು ಕಾಲೋನಿಗಳಿಗೆ ಹೋದಾಗ ಎಲ್ಲ ಕಾರ್ಯಕರ್ತರ ಭಾಳ ಇನ್ವಾಲ್ವ್ಮೆಂಟು ಮತ್ತು ಅವರ ಒಂದು ಸಂತೋಷ ಕಂಡಾಗ ನನಗೆ ಭಾಳ ಖುಷಿಯಾಗಿತ್ತು. ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2-2.5 ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಲ್ಲ ಕಾಲೋನಿಗಳಲ್ಲಿ ಭಾಗವಹಿಸಿದ್ರು ಮತ್ತು ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಿದರು. ನನ್ನ ಕಾರ್ಯಕರ್ತರ ಹತ್ರ ನಂದು ವಿನಂತಿ ಇಷ್ಟೇ, ನಾವು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಪೇಕ್ಷೆ ಏನಿದೆ, ಅಂಬೇಡ್ಕರ್ ಅವರ ಆಶಯ ಏನಿದೆ, ವಾಜಪೇಯಿ ಅವರ ಏನು ಆ ಒಂದು ಇಚ್ಛಾಶಕ್ತಿ ಇತ್ತು, ಅದನ್ನು ನಾವೆಲ್ಲರೂ ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡುವ, ಆ ಮೂಲಕ ಸಶಕ್ತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿ ಅನ್ನುವಂಥ ವಿನಂತಿಯನ್ನು ಸಹ ನಾನು ಮಾಡ್ತೇನೆ. ಯಾವಾಗಲೂ ರಾಜಕಾರಣಿಗಳು ಉಡುಗೊರೆ ಕೊಡುವಂಥದ್ದು ಮತದಾರರಿಗೆ ಹೊಸ್ತಲ್ಲ. ಯಾಕೆಂದರೆ ಚುನಾವಣೆ ಬರ್ತಿದ್ದಾಗೆ ರಾತ್ರಿ ಹಗಲು ಅಂತ ಹೇಳಿದ್ರೆ ಉಡುಗೊರೆಗಳು ಹೋಗ್ತಾ ಇರ್ತದೆ. ಅಂಥದ್ರಲ್ಲಿ ಇದೊಂದು ನನಗೆ ವಿಶೇಷ ಅಂತ ಅನ್ನಿಸ್ತು. ಈ ಯುಗಾದಿಯ ಸಂದರ್ಭದಲ್ಲಿ ಎಲ್ಲ ಬಂಧುಗಳನ್ನು ಒಟ್ಟು ಸೇರಿಸಿ ಅವ್ರಿಗೊಂದು ಉಡುಗೊರೆ ಕೊಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರಿ? ನೋಡಿ, ಹಿಂದೂ ಸಮಾಜದಲ್ಲಿ ಒಂದು ಆಚರಣೆ ಇದೆ. ನಾವು ಎಷ್ಟೇ ಬಡವರಾಗಿದ್ದರು, ನಾನು ಎಷ್ಟೇ ಒಬ್ಬ ಶ್ರೀಮಂತರ ಮನೆಗೆ, ನೆಂಟರ ಮನೆಗೆ ನಾನು ನೆಂಟರಾಗಿ ಹೋಗೋದಿದ್ರೆ ಕೈಯಲ್ಲಿ ಒಂದು ಚೀಲದಲ್ಲಿ, ತೊಟ್ಟೆಯಲ್ಲಿ ಅಥವಾ ಯಾವುದರಲ್ಲಿ ಒಂದು ತಿಂಡಿ ತಗೊಂಡು ಹೋಗುವಂಥ ಪದ್ಧತಿ ಇದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ನಮ್ಮ ಹಿರಿಯರು ಹೇಳಿಕೊಟ್ಟರು, ನೋಡು ಮಗ, ನೀನು ಎಲ್ಲಿ ಹೋಗೋದಿದ್ರು ಖಾಲಿ ಕೈಯಲ್ಲಿ ಹೋಗಬೇಡ ಅಂತೇಳಿ. ನನಗೊಂದಷ್ಟು ಹಿರಿಯರು ಸೂಚನೆ ಕೊಟ್ಟರು, ನೀವು ಹೋಗಬೇಕಾದ್ರೆ ಒಂದಷ್ಟು ಉಡುಗೊರೆ ಅಥವಾ ಇನ್ನೇನಾದರೂ ಸಿಹಿ ತಿಂಡಿಗಳನ್ನು ತಗೊಂಡು ಹೋಗಿ ಕೊಡಿ. ನಮ್ಮ ಉದ್ದೇಶ ಉಡುಗೊರೆ ಕೊಡುವಂಥದ್ದಲ್ಲ. ಈಗ ಧಾರ್ಮಿಕವಾಗಿರ್ತಕ್ಕಂಥ ಅಥವಾ ಕ್ಷೇತ್ರದಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ವಸ್ತ್ರದಾನದ ಕಾರ್ಯಕ್ರಮ ಆಗ್ತದೆ, ಎಲ್ಲರೂ ಅಲ್ಲೇ ಕರೀತಾರೆ, ವಸ್ತ್ರದಾನ ಮಾಡ್ತಾರೆ. ಒಂದಷ್ಟು ರಾಜಕಾರಣಿಗಳು ವಸ್ತ್ರದಾನದ ಕಾರ್ಯಕ್ರಮ ಮಾಡ್ತಾರೆ, 10,000 ಜನ ಈ ಥರದನ್ನು ಕರೆದು ಒಂದೇ ಕಡೆಯಲ್ಲಿ ವಸ್ತ್ರದಾನ ಮಾಡ್ತಾರೆ. ನನ್ನ ಉದ್ದೇಶ ಅದೇ ಇದ್ದಿದ್ರೆ ನಾವು ಅದನ್ನೇ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಅದಲ್ಲ. ನಾವು ಆ ಕಾಲೋನಿಗೆ ಹೋಗಬೇಕು, ಅವ್ರ ಜೊತೆ ಕೂತು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಅವರ ಸುಖ ಕಷ್ಟವನ್ನು ಹಂಚಿಕೊಳ್ಳಬೇಕು. ನಾನು ಅವರ ಮನೆಯ ಮಗನಾಗಿ, ತಮ್ಮನಾಗಿ ಅಥವಾ ಅಣ್ಣನಾಗಿ ಅವರ ಆ ಕಾಲೋನಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆ ಮಾಡಬೇಕು. ನಾನೊಬ್ಬ ಜನಪ್ರತಿನಿಧಿಯಾಗಿ, ನಾನೊಬ್ಬ ಸಾಮಾಜಿಕ ಬದ್ಧತೆಯ ಸ್ವಯಂ ಸೇವಕನಾಗಿ ಅಲ್ಲಿರ್ತಕ್ಕಂಥ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನನ್ನಿಂದ ಏನು ಸಹಕಾರ ಅಲ್ಲಿ ಮಾಡ್ಬೋದು ಅದರ ಬಗ್ಗೆ ಯೋಚನೆ ಮಾಡಬೇಕು. ಆ ಯುವಕರ ಮುಂದಿನ ಔದ್ಯೋಗಿಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಏನು ಸಹಕಾರಗಳನ್ನು ಕೊಡ್ಬೋದು ಇದನ್ನು ಚಿಂತನೆ ಮಾಡಬೇಕು. ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಎನ್ನುವಂಥ ಏನು ಅಂಬೇಡ್ಕರ್ರ ಆಶಯ ಏನಿತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಆಶಯ ಇದೆ, ಆ ಆಶಯವನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾನು ಇನ್ನೂ 129 ಕಾಲೋನಿಗಳಿಗೆ ಭೇಟಿ ಮಾಡಿರುವಂಥದ್ದು. ಮತ್ತು ಅವರ ಜೊತೆ ನಾನೊಬ್ಬ ಅಣ್ಣನಾಗಿ, ತಮ್ಮನಾಗಿ, ಅವರ ಮನೆಯ ಮಗನಾಗಿ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಓಕೆ ಸ್ನೇಹಿತರೆ, ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ. ಯಾವಾಗಲೂ ಕೂಡ ನಮ್ಮ ಕೃಷಿಯ ಸಂದರ್ಶನಗಳನ್ನು ಮಾಡ್ತಾ ಇರ್ತೀನಿ. ರಾಜಕಾರಣಿಗಳ ಸಂದರ್ಶನವನ್ನು ಮೊದಲ ಬಾರಿ ನಾನು ಮಾಡ್ತಿರೋದು ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ. ಅಂದರೆ ಒಂದು ಸಾಮಾಜಿಕವಾದಂಥ ಕ್ರಾಂತಿ, ಒಂದು ಪರಿವರ್ತನೆ ಎಲ್ಲಿಂದ ಆರಂಭ ಆಗಬೇಕು ಅಂತ ಹೇಳಿದಾಗ ತುಂಬ ಜನ ಹಿರಿಯರು ಹೇಳ್ತಾರೆ ನಮ್ಮಿಂದ ಆರಂಭ ಆಗಬೇಕು. ನನ್ನಿಂದ ಆರಂಭ ಆಗಬೇಕು ಅನ್ನುವಂಥ ಒಂದು ಕಲ್ಪನೆಯಿಂದ ಬೆಳ್ತಂಗಡಿ ತಾಲೂಕಲ್ಲಿ ಸಾವಿರಾರು ಜನ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ, ಸಾಮಾನ್ಯ ಜನರಿಗೆ ಒಂದು ಪ್ರೇರಣೆಯಾಗಿ ಈ ಕೆಲಸ, ಈ ಸಂಕ್ರಾಂತಿಯ ಒಂದು ವಿಶೇಷ ಕ್ರಾಂತಿಯನ್ನು ನೀವು ಮಾಡಿದ್ದೀರಿ ಸರ್. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು.